ವೀಕ್ಷಕರೇ, ಇವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಇಂದು ರಾಣೆಬೆನ್ನೂರು ನಗರದ ಬಿಜೆಪಿ ಮುಖಂಡ ಸಂತೋಷ್ ಪಾಟೀಲ್ ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಈ ಹಿಂದೆ ಸುರಿದ ಬಿರುಗಾಳಿ ಸಮೇತ ಭಾರೀ ಮಳೆಗೆ ತತ್ತರಿಸಿದ ರಾಣೆಬೆನ್ನೂರು ಜನತೆ, ನಗರ ಸೇರಿ ತಾಲೂಕಿನಾದ್ಯಂತ ಈಗಾಗಲೇ ತುಂಬಲಾರದ ನಷ್ಟ ಸಂಭವಿಸಿದೆ. ನಗರ ಭಾಗಗಳಲ್ಲಿ ಕೆಲವು ಅಂಗಡಿ ಮುಂಗಟ್ಟುಗಳಿಗೆ ಈಗಾಗಲೇ ಚರಂಡಿ ನೀರು ನುಗ್ಗಿರ್ತಕ್ಕಂಥದ್ದು, ಅಲ್ಲಿನೂ ಕೂಡ ವ್ಯಾಪಾರ ವಹಿವಾಟುಗಳು ಸ್ಥಗಿತ ಆಗಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟಾಗಿರೋದು. ಗ್ರಾಮೀಣ ಭಾಗದಲ್ಲಂತೂ ಅನ್ನದಾತರು ಬೆಳೆದಂಥ ಬೆಳೆ ಭತ್ತ ಇರ್ಬೋದು, ರಾಗಿ, ತೆಂಗು, ಅನೇಕ ಬೆಳೆಗಳು ಈ ವರ್ಣನ ಆರ್ಭಟಕ್ಕೆ ಈಗಾಗಲೇ ನೆಲ ಕಚ್ಚಿರ್ತಕ್ಕಂಥದ್ದು. ಸರ್ಕಾರ ಪಂಚ ಗ್ಯಾರಂಟಿಯ ಸಾಧನೆಯ ಭ್ರಮೆಯನ್ನು ಬಿಟ್ಟು ಈಗಾಗಲೇ ಅತಿವೃಷ್ಟಿ ಅನಾವೃಷ್ಟಿಗೆ ತುತ್ತಾಗಿರ್ತಕ್ಕಂಥ ಕುಟುಂಬಗಳ ನೆರವಿಗೆ ಬರಬೇಕು. ಜೊತೆಯಲ್ಲಿ ಕುಟುಂಬಕ್ಕೆ 15,000 ತಲಾ 15,000 ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಂದು ಹೇಳಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ವೀಕ್ಷಕರೇ, ಹಾಗಾದರೆ ಬನ್ನಿ ಒಂದು ಸರಿ ನೋಡಿಬಿಡಿ ವೀಕ್ಷಕರೇ. ಸರ್, ಈಗ ಸತತ 2-3 ದಿನಗಳಿಂದ ರಾಣೆಬೆನ್ನೂರು ತಾಲೂಕಿನಲ್ಲಿ ಆನೇಕಲ್ಲು ಮಲೆ, ಗುಡುಗು, ಆನೇಕಲ್ಲು, ಹೆವಿ ರೇನ್, ಭಾಳ ದೊಡ್ಡ ಮಟ್ಟದಲ್ಲಿ ಬಿರುಗಾಳಿ ಸಹಿತ ಮಳೆ ಆಗ್ತಿರೋದ್ರಿಂದ ತಾಲೂಕಿನಲ್ಲಿ ಹಲವಾರು ಕಡೆ ಈಗಾಗಲೇ ಪೀಕ್ ಹಾಳಾಗಿದೆ. ಸೀಡ್ಸ್, ಭತ್ತ ಇನ್ನೇನು ಕಟಾವು ಸ್ಟಾರ್ಟ್ ಆಗಬೇಕು. ಈ ಟೈಮಲ್ಲಿ ಈಗ ಆನೇಕಲ್ಲು ಮಳೆ ಬಿದ್ದು ಸೀಡ್ಸ್ ಭತ್ತ ಎಲ್ಲ ಉದುರಿ ಹೋಗಿದೆ. ಅದರ ಜೊತೆಯಾಗಿ ಕಮರ್ಷಿಯಲ್ ಪ್ಯಾಡಿ ಅದನ್ನು ಉದುರಿ ಹೋಗಿದೆ. ಅಡಿಕೆ ಹೊಲ ಬಿದ್ದು ಹಾಳಾಗಿವೆ, ತೆಂಗಿನ ಗಿಡ ಹಾಳಾಗಿವೆ, ಎಲಿ ಬಳ್ಳಿ ತೋಟ ಹಾಳಾಗಿದೆ. ರೈತರು ಬೆಳೆದಂಥ ಸಿರಿಕಲ್ಚರ್ ಶೆಡ್, ರೈತರೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರು ಸಿರಿಕಲ್ಚರ್ಗೆ ಸಾಲ ಸುಲಭ ಮಾಡಿ, ಆ ಶೆಡ್ಗಳು ಎಲ್ಲ ಕಿತ್ಕೊಂಡು ಹೋಗಿದೆ. ತಾಲೂಕಿನಾಗ ಭಾಳಷ್ಟು ವರ್ಮಿ ಕಾಂಪೋಸಿಟ್ ಶೆಡ್ ಏನಿದೆ ಅವು ಎಲ್ಲ ಕಿತ್ಕೊಂಡು ಹೋಗಿವೆ. ಕಣ್ಣಮ್ಮ ನಮ್ಮ ಏಲಕ್ಕಿ ಮಿಶ್ರ ಬೆಳೆಯನ್ನು ಬೆಳೆದಂಥ ಏಲಕ್ಕಿ ಬೆಳೆ ಸಹಿತ ಹಾಳಾಗಿದೆ. ಅದರ ಜೊತೆಗೆ ಹಲವಾರು ಶಾಲೆ, ಮನೆ ಮತ್ತು ಇತರೆ ಇನ್ಫ್ರಾಸ್ಟ್ರಕ್ಚರ್ ನಮ್ಮದು ಭಾಳ ಹಾಳಾಗಿದೆ ಈ ತಾಲೂಕು. ಯಾವ ಒಬ್ಬ ಅಧಿಕಾರಿನೂ ಸೀರಿಯಸ್ ಆಗಿ ತಗೊಂಡು ಆ್ಯಕ್ಚುಯಲ್ ಡ್ಯಾಮೇಜ್ ಏನಾಗಿದೆ, ರೈತರಿಗೆ ಏನು ಪರಿಹಾರ ಒದಗಿಸ್ಬೇಕಾಗಿದೆ ಅನ್ನೋದನ್ನು ಯಾವ ಅಧಿಕಾರಿಗಳು ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ದಶೆಯಲ್ಲಿ ನಾವು ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ತಮ್ಮ ಮುಖಾಂತರ ನಾವು ಜಿಲ್ಲಾ ಮತ್ತು ತಾಲೂಕಾ ಆಡಳಿತಕ್ಕೆ ಆಗ್ರಹ ಮಾಡ್ತೇವೆ. ಏನು ಈಗ ರೈತರು ಕಮರ್ಷಿಯಲ್ ಏನು ಪ್ಯಾಡಿ ಇದೆ ಅದಕ್ಕೆ ಎಕರೆಗೆ 40,000 ರಿಂದ 50,000 ಏನು ಸೀಡ್ಸ್ ಭತ್ತ ಇದೆ ಅದು ಖರ್ಚೆ 40,000-50,000 ಬರ್ತವೆ. ಎಕರೆಗೆ 70,000 ರಿಂದ 80,000 ಅಡಿಕೆ ತೋಟ ಹಾಳಾಗಿದ್ದರೆ ಎಕರೆಗೆ 80,000 ದಿಂದ 1,00,000, ಎಲಿ ಬಳ್ಳಿ ತೋಟಕ್ಕೂ 80,000 ದಿಂದ 1,00,000. ಇತರೆ ಗಾಂಜಾಳ ಮತ್ತು ಹೈಬ್ರಿಡ್ ಈ ಥರದ ಯಾವ ಪೀಕ್ ಇದ್ರೂ ಅವಕ್ಕೂ ಕೂಡ ಎಕರೆಗೆ ಮಿನಿಮಮ್ 30,000 ಅಂತೆ. ಈಗ ನಮ್ಮಲ್ಲಿ ಹೂವು, ಸಾವಂತಿಗೆ ಹೂವು ಬೆಳೀತಾರೆ. ಸುಮಾರು 80 ಲಕ್ಷದಷ್ಟು ಒಂದೇ ಊರಲ್ಲಿ ಸಾವಂತಿಗೆ ಹೂವಿನ ತೋಟ ಹಾಳಾಗಿದೆ. ಈ ಎಲ್ಲ ರೈತ ಕಣ್ಣೀರಲ್ಲಿ ಜೀವನ ಕಳೆಯುವಂಥ ಪರಿಸ್ಥಿತಿ ರಾಣೆಬೆನ್ನೂರು ತಾಲೂಕಿನಲ್ಲಿ ಅಕಾಲಿಕ ಮಳೆಯಿಂದ ಆಗಿದೆ. ಆಡಳಿತ ರೂಢ ಪಕ್ಷಗಳೇ ಎತ್ತೆತ್ತಬೇಕಾಗಿದೆ, ಜನರ ಕಷ್ಟಕ್ಕೆ ಧಾವಿಸಬೇಕಾಗಿದೆ. ಈಗ ಚೌಡೇಶ್ವರಿ ಬಡಾವಣೆ ಇರ್ಬೋದು, ಶ್ರೀರಾಮ್ ನಗರ ಇರ್ಬೋದು, ಚೋಳಮಳ್ಳಿ ಇರ್ಬೋದು, ಈ ಥರ ಹಲವಾರು ಭಾಗಗಳಲ್ಲಿ ನೀರು ನುಗ್ಗಿ ಅವ್ರೇನು ನಮ್ಮಲ್ಲಿ ನಮ್ಮ ಪ್ರಾಕ್ಟೀಸ್ ಇದೆ, ತಿಂಗಳಿಗೆ ಬೇಕಾದಷ್ಟು ರೇಷನ್ ಮನೆಗೆ ತಗೊಂಡು ಹೋಗಿರುತ್ತೆ. ಆ ರೇಷನ್ ಎಲ್ಲ ಹರಿದು ಹೋಗಿ ಜನಕ್ಕೆ ಊಟಕ್ಕಿಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರ ಮನೆಗೆ ನೀರು ನುಗ್ಗಿದೆ ಅವ್ರು ತುರ್ತಾಗಿ ಊಟ, ಅದರ ಸಾಮಗ್ರಿ, ಅವರು ಕಿರಾಣಿಯನ್ನು ಕನಿಷ್ಠ 15,000 ರಿಂದ 20,000 ತುರ್ತಾಗಿ ಬಿಡುಗಡೆ ಮಾಡಿ ನಮ್ಮ ಜನರ ಕಷ್ಟಕ್ಕೆ ಅವ್ರು ಬರಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೋಮಾ ಪರಿಸ್ಥಿತಿಯಲ್ಲಿ, ಹೆಂಗೆ ಕೋಮಾ ಪರಿಸ್ಥಿತಿಯಲ್ಲಿದ್ದಂಥ ಮನುಷ್ಯನಿಗೆ ಇರ್ತದೆ, ಪೇಷಂಟಿಗೆ ಇರ್ತದೆ, ಆ ಥರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೋಮಾ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಇವತ್ತು ನಾವು ಒಟ್ಟಾರೆಯಾಗಿ ಈ ಹೋರಾಟ ರೈತರ ಪರ, ರೈತರ ಧ್ವನಿಯಾಗಿ ನಿಲ್ಲಬೇಕು ಅಂತ ಹೇಳಿ ನಾವೆಲ್ಲ ನಿಂತಿದ್ದೀವಿ. ಬೊಮ್ಮಾಯಿ ಸಾಹೇಬರ ನೇತೃತ್ವದಲ್ಲಿ
ತುರ್ತು ಇಮಿಡಿಯೇಟ್ ಪರಿಹಾರನ ಅನೌನ್ಸ್ ಮಾಡಿದರು ಮುಖ್ಯಮಂತ್ರಿಗಳಿದ್ದಾಗ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಅನೌನ್ಸ್ ಮಾಡಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟರು. ಈಗಿನ ಸರ್ಕಾರಕ್ಕೆ ಕೇಳ್ರಿ, ಅವ್ರ ಸರ್ಕಾರ ಒಂದು 2.5-3 ವರ್ಷ ಆಯ್ತು. ದೊಡ್ಡದಾಗಿ ನಮ್ದು 3 ವರ್ಷದ ವಿಜಯೋತ್ಸವ, ಏನೇನೋ ಗ್ಯಾರಂಟಿಗಳ ಸರ್ಕಾರ ಅಂತ ಹೇಳ್ತದೆ. ಆ ಬೊಮ್ಮಾಯಿ ಸಾಹೇಬರು ಕೊಟ್ಟಂತ ಪರಿಹಾರ, ಇನಿಷಿಯಲ್ ಪರಿಹಾರನ ಫುಲ್ಫಿಲ್ ನೆಕ್ಸ್ಟ್ ಕಂತು ಕೊಡ್ಬೇಕಲ್ಲ, ಇವತ್ತಿನವರೆಗೂ ಕೊಡುವಲ್ಲಿ ಸರ್ಕಾರ ವಿಫಲ ಆಗಿದೆ. 28ಕ್ಕೆ ಬರ್ತದೆ ಅಸೆಂಬ್ಲಿ ಎಲೆಕ್ಷನ್. ನನ್ನ ಆದಿಯಾಗಿ ಬಹಳಷ್ಟು ಜನ ಆಕಾಂಕ್ಷಿಗಳದು. ಈ ರಾಜಕಾರಣ ಮಾಡೋದು ರೈತರ ಪರಿಹಾರದಲ್ಲಲ್ಲ, ರೈತರಿಗೆ ಪರಿಹಾರ ಕೊಡ್ಬೇಕಾಗತ್ತಲ್ಲ ಅಂತ ರಾಜಕೀಯ ನಾಟಕ ಆಡಿ ತಪ್ಸ್ಕೆನ ಅಂತ ಹುನ್ನಾರಗಳನ್ನು ಮಾಡೋದು ಬಿಟ್ಟು ಏನು ಸಾಧ್ಯ ಇದೆ ರೈತರಿಗೆ ಕೆಲಸ ಮಾಡಬೇಕಾಗಿದೆ, ಏನು ಜನರು ನಾವು ಕೆಲಸ ಮಾಡಬೇಕಾಗಿದೆ. ಸಿ ದ ಪಬ್ಲಿಕ್ ಹ್ಯಾಸ್ ಗಿವನ್ ಯು ದ ಮ್ಯಾಂಡೇಟ್. ಸರ್ಕಾರಕ್ಕೆ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಅವರು ಆಶೋತ್ತರಕ್ಕೆ ನಡೆದ್ರೆ ಮಾತ್ರ ಮುಂದೆ ನಿಮ್ಮ ಸರ್ಕಾರ, ಇಲ್ಲ ಅಂದರೆ ಸರ್ಕಾರ ಇಲ್ಲ. ಇದರಿಂದ ಅವತ್ತಿಂದ ಈಗ ನೀವು ಇವತ್ತೇನು ಪ್ರೆಸ್ ಮೀಟ್ ಕರೆದಿದ್ರಿ, ಅದರಲ್ಲೇ ಗೊಂದಲ ಇತ್ತು ಸರ್. ಒಂದು ಸರಿ BJP ಆಫೀಸಲ್ಲಿ ಮಾಡ್ತೀವಿ ಅಂದ್ರಿ, ಒಂದು ಸರಿ ನಿಮ್ಮ ಆಫೀಸ್ ಅಂದರೆ ಟೈಮ್ ಕೂಡ ವ್ಯತ್ಯಾಸ ಆಯಿತು. ಆದರೆ ಎಲ್ಲಿ ಕೂಡ ನಿಮ್ಮ ಸಹಚರರು, ಪಕ್ಷದ ಎಲ್ಲ ಮುಖಂಡರು ಯಾಕೆ BJP ಆಫೀಸಲ್ಲಿ ಮಾಡೋದಕ್ಕೆ ಹಿಂದೇಟು ಹಾಕಿದ್ರು? ಇಲ್ಲ, BJP ಆಫೀಸ್ ಮಾಡೋಕ್ಕೇನು ಹಿಂದೇಟು ಹಾಕಿಲ್ಲ. BJP ಬಹುಶಃ ಯಾರ್ದು ವೈಯಕ್ತಿಕ ಸ್ವತ್ತಲ್ಲ. ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ ಆಫೀಸು ಕಾರ್ಯಕರ್ತರ ಸ್ವತ್ತು. ನನ್ನ ಆದಿಯಾಗಿ ಕಟ್ಟ ಕಡೆ ಕಾರ್ಯಕರ್ತಂದು ಅಧಿಕಾರ ಇದೆ ಆ ಪಾರ್ಟಿ ಆಫೀಸ್ ಮೇಲೆ. ನಂದು ಒಬ್ಬಂದೇ ಅಥವಾ ಒಬ್ಬರದೇ ಯಾರ್ದು ಪೇಟೆಂಟ್ ಇಲ್ಲ ಪಾರ್ಟಿ ಆಫೀಸ್ ಮೇಲೆ. ಕಟ್ಟ ಕಡೆಯ ಕಾರ್ಯಕರ್ತಂದು ರೈಟ್ಸ್ ಇದೆ ಆ ಪಾರ್ಟಿ ಆಫೀಸ್ ಮೇಲೆ. ಒಂದು ಶಿಷ್ಟಾಚಾರ ಇರುತ್ತೆ. ನಾವಿಬ್ಬರು ಅಧ್ಯಕ್ಷರುಗಳಿಗೆ ಮನವಿ ಮಾಡಿದ್ವಿ, ತುರ್ತಾಗಿ ಸುದ್ದಿಗೋಷ್ಠಿಯನ್ನು ಮಾಡೋಣ್ರಿ, ಬೇರೆ ಬೇರೆ ಕೆಲಸ ಕಾರ್ಯಗಳು. ಈಗ ನಾಳಿಂದ ಭತ್ತ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿರಿ. ಇವತ್ತು ಎಷ್ಟೋ ಜನ ರೈತರ ಇಟ್ಕೊಂಡ್ರೆ ಏನು ಮಾಡೋದು, ಕೊಯ್ದು ಬಿಡೋಣ ಅಂತೇಳಿ ಬೇಲೂರು ಈ ಕಡೆ ಉದ್ಗಟ್ಟಿ ಹಿಲ್ದಳ್ಳಿ ಭಾಗದಲ್ಲಿ ಅಲ್ಲೇ ಭತ್ತ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೀಡ್ಸ್ ಭತ್ತನ ನಮ್ಮ ಭಾಗದಲ್ಲೂ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಪರಿಸ್ಥಿತಿ ಇದ್ದಾಗ ನಾವು ಡಿಲೇ ಮಾಡಿದ್ವಿ ಅಂದ್ರೆ ಸರ್ಕಾರನ ಎಚ್ಚರಿಸೋದು. ಭತ್ತ ಕೊಯ್ದಿನ ಸರ್ವೆ ಹೆಂಗೆ ಮಾಡ್ತಾರೆ? ದೊಡ್ಡದಾಗಿ ಪ್ರೆಸ್ ಮೀಟ್ ಮಾಡಿದ್ರಪ್ಪ, ಎಲ್ಲಿ ಪೀಕ್ ತೋರಿಸ್ಬರ್ರಿ ಅಂದ್ರೆ ತೋರ್ಸಕ್ಕೆ ನಮಗೂ ಇಲ್ಲ. ಅದಕ್ಕೆ ಇಮಿಡಿಯೇಟ್ ಅವರು ಅಟೆಂಡ್ ಮಾಡಲಿ ಅನ್ನೋ ದೃಷ್ಟಿಯಿಂದ ನಾವು ಕರೆದಿದ್ದೀವಿ. ಗ್ರಾಮೀಣ ಅಧ್ಯಕ್ಷರು ಅವ್ರ ಕಾರ್ಯನಿಮಿತ್ತ ಬೇರೆ ಹತ್ರ ಇದ್ದರು, ಶಹರ ಅಧ್ಯಕ್ಷರು ಅವ್ರ ಕಾರ್ಯನಿಮಿತ್ತ ಬೇರೆ ಹತ್ರ ಇದ್ದರು. ಅನಿವಾರ್ಯ ಏನಾಗಿದೆ, ಮನೆ ಯಜಮಾನರು ಬೇರೆ ಬೇರೆ ಕೆಲಸದಾಗ ಬ್ಯುಸಿ ಇದ್ದಾಗ ಉಳಿದ ಕೆಲಸ ನಾವು ಉಳಿದವರೆಲ್ಲ ಸೇರಿ ಮಾಡ್ಬೇಕಲ್ಲ. ಅಲ್ಲೇ BJP ಕಚೇರಿಯಲ್ಲೇ ಮಾಡ್ಬೋದು. ಸ್ವಲ್ಪ ಜನ ಇದ್ವಿ, ಮತ್ತು ನಮ್ಮ ಪದಾಧಿಕಾರಿಗಳು ಆಫೀಸ್ ಬೇರರ್ಸ್ ಯಾರು ಇರೋದ ಕಾರಣ ನಾವು ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಎಲ್ಲೋ ಸಂತೋಷ್ ಪಾಟೀಲ್ರು ಒಳ ಮುನಿಸಿರೋದನ್ನು ಬಿಟ್ಕೊಡ್ತಾ ಇಲ್ಲ ಮತ್ತು ಒಗ್ಗಟ್ಟಿಂದ ಹೋಗೋಕ್ಕೆ ಪ್ರಯತ್ನ ನಡೆಸ್ತಾರೆ. ಅದು BJPಯಲ್ಲಿ ಮನೆಯೊಂದು 3 ಬಾಗಿಲು. BJP 3 ಬಾಗಿಲು ಅಂತ ನೀವು ಹಂಗೆ ತಿಳ್ಕೊಂಡಿದ್ದೀರ ಅಷ್ಟೇ. BJP ಏನು 3 ಬಾಗಿಲಿಲ್ಲ, ಒಗ್ಗಟ್ಟಿದ್ದೀವಿ. ಈಗ ನಮ್ಮ ಮಾಜಿ ಶಾಸಕರು, ನಮ್ಮ ಅಣ್ಣರು, ಅವರು ಬೇರೆ ಬೇರೆ ಓಡಾಡ್ದಾಗ ಬ್ಯುಸಿ ಅದಾರ. ಮತ್ತು ಮನೆ ಯಜಮಾನ್ ಬೇರೆ ಕೆಲಸ ಬಿದ್ದಿದ್ದಾಗ ಉಳಿದ ಕೆಲಸ ನಾವೆಲ್ಲ ಸೇರಿ ಮಾಡ್ಬೇಕು. ಇಲ್ಲಿ ಮತ್ತು ತಾಲೂಕಿನ ಜನದ ಪರ ಹೋರಾಟ ನಾ ಮಾಡ್ತೇನೆ, ಮತ್ತು ಅವರು ಬೇರೆ ಬೇರೆ ಹೋರಾಟಗಳಲ್ಲಿ ಬ್ಯುಸಿ ಅದಾರ. ಮತ್ತು ಅವನ್ನೆಲ್ಲ ಸರಿದೋಗ್ಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲರೂ. ಒಟ್ಟಾರೆ ಯಾವುದೇ ಮುನಿಸಿಲ್ಲ, ಮುನಿಸಿಲ್ಲ. ಇಟ್ ಈಸ್ ಫೈಟಿಂಗ್ ಫಾರ್ ದ ರೈಟ್. ಡೆಮೋಕ್ರಸಿ ಯಾವಾಗಲೂ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾರೆ. ವೈಯಕ್ತಿಕ ಇಚ್ಛೆ ಏನೂ ಇರೋದಿಲ್ಲ. ಮುಂದಿನ ದಿನಮಾನದಾಗ ಪಕ್ಷದ ಹಿರಿಯರು ಅದಾರೆ, ಯಜಮಾನರು ಅದಾರೆ, ದೇ ಟೇಕ್ ಕೇರ್ ಆಫ್ ಇಟ್. ಅವರೆಲ್ಲ ಎಲ್ಲದನ್ನು ಸರಿದೋಗ್ಸ್ಕೊಂಡು ಪಕ್ಷವನ್ನು ತಳಮಟ್ಟದಿಂದ ಗಟ್ಟಿಗೊಳಿಸ್ಬೇಕು. ಮುಂಬರುವ ಪಾರ್ಟಿಯ ಏನು ನಮ್ಮ JDP, TP, ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ಚುನಾವಣೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಮಾಡೋ ರೀತಿಯಲ್ಲಿ ನಮ್ಮ ಯಜಮಾನರ ಕ್ರಮ ತಗೊಂತಾರೆ. ನಮ್ಮ ಜಿಲ್ಲಾಧ್ಯಕ್ಷರು ಆ ದಶೆಯಲ್ಲಿ ಪ್ರಯತ್ನಗಳನ್ನು ಸುಮಾರು 3-4 ಸುದ್ದಿಗೋಷ್ಠಿ ಮಾಡಿದ್ರು ಕೂಡ ಸಂತೋಷ್ ಪಾಟೀಲ್ ಅವರು ಅಲ್ಲೆಲ್ಲಿ ಪ್ರತ್ಯಕ್ಷವಾಗಿರಲಿಲ್ಲ. ಏನಿಲ್ಲ, ಏನಾಗುತ್ತೆ, ಕೆಲವೊಮ್ಮೆ ಅಪ್ಪನ ಮೇಲೆ ಒಂದಿಷ್ಟು ಮಂದಿ ಪ್ರೀತಿ ಇರ್ತಾರೆ, ಅವನ ಮೇಲೆ ಒಂದಿಷ್ಟು ಮಂದಿ ಪ್ರೀತಿ ಇರ್ತಾರೆ. ಅವಾಗ ಅನ್ಯಾಯ ಆದಾಗ ಅವನ ಪರ ಯಾರು ಹೋರಾಟ ಮಾಡ್ತಾರೆ, ಅಪ್ಪಗೆ ಅನ್ಯಾಯ ಆದಾಗ ಅಪ್ಪನ ಪರ ಯಾರು ಹೋರಾಟ ಮಾಡ್ತಾರೆ. ಅವ್ರು ಯಾರೋ ಮನೆ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಇದ್ರಾಗ ಹಂಗಾರೆ ಅವ್ವ ಯಾರೋ ಅಪ್ಪ ಯಾರೋ ನಮ್ಮ ಜನಕ್ಕೆ ನೋವಾದಾಗ ಯಾರು ಬಿಡ್ತಾರೋ ದಟ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ. ನಾನು ದನಿ ಅಂತದ್ದು ನನ್ನ ಧರ್ಮ. ಜನ ಸಂತೋಷ್ ಪಾಟೀಲ್ ಮೇಲೆ, ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇಟ್ಟರೆ ಆ ದನಿಯಾಗಿ ನಿಲ್ಲುವಂಥ ಪ್ರಯತ್ನ ನಾವೆಲ್ಲ ಸಂತೋಷ್ ಪಾಟೀಲ್ ಅಭಿಮಾನಿ ಬಳಕೆ ಮಾಡ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಕ್ಷಣದ ಸುದ್ದಿ. ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.